ಪರಿಸರ ಸ್ನೇಹಿ ಬದುಕಿಗೆ ₹5 ಅಳವಡಿಸಿಕೊಳ್ಳಿ ಜಿಪಿ ಲಿಂಗೇಶ್ ಮೂರ್ತಿ. ವಿಶ್ವ ಪರಿಸರ ದಿನಾಚರಣೆಯ ಅಂಗವಾಗಿ ತಾವರೆ ಸರ್ಕಾರಿ ಪ್ರೌಢಶಾಲೆಯಲ್ಲಿ ತಾವರೆ ಈಕೋ ಕ್ಲಬ್ ವತಿಯಿಂದ ಪರಿಸರ ಜಾಗೃತಿ ಕಾರ್ಯಕ್ರಮವನ್ನು ಗುರುವಾರ ಆಯೋಜಿಸಲಾಯಿತು. ಕಾರ್ಯಕ್ರಮವನ್ನು ಸಾಮಾಜಿಕ ಅರಣ್ಯ ಇಲಾಖೆಯ ಕಾರ್ಯಕರ್ತ ಹಾಗೂ ಪರಿಸರ ಪ್ರೇಮಿ ಜಲಂಧರ್ ಅವರು ಗಿಡಕ್ಕೆ ನೀರೆರೆಯುವ ಮೂಲಕ ಉದ್ಘಾಟಿಸಿದರು. ಏಕೋ ಕ್ಲಬ್ ಸಂಚಾಲಕ ಜಿಪಿ ಲಿಂಗೇಶ್ ಮೂರ್ತಿ ಮಾತನಾಡಿದರು. ಪರಿಸರ ಸಂರಕ್ಷಣೆ ಹಾಗೂ ಮುಂದಿನ ಪೀಳಿಗೆಯ ಸುಸ್ಥಿರ ಭವಿಷ್ಯಕ್ಕಾಗಿ ಪ್ರತಿಯೊಬ್ಬರು ತಮ್ಮ ದಿನನಿತ್ಯದ ಜೀವನದಲ್ಲಿ ₹5 ತತ್ವಗಳನ್ನು ಅಳವಡಿಸಿಕೊಳ್ಳಬೇಕು ಎಂದು ಕರೆ ನೀಡಿದರು. ಅನಗತ್ಯ ವಸ್ತುಗಳ ಬಳಕೆಯನ್ನು ತಿರಸ್ಕರಿಸುವುದು ಅಂದರೆ ರೆಫ್ಯೂಸ್, ಮಿತ ಬಳಕೆ, ರೆಡ್ಯೂಸ್ ಮತ್ತು ಮರುಬಳಕೆ, ರೀಯೂಸ್, ಮರು ಉದ್ದೇಶಕ್ಕಾಗಿ ಬಳಸುವುದು, ರೀಪರ್ಪಸ್ ಹಾಗೂ ಮರುಚಿತ್ರೀಕರಣ, ರೀಸೈಕಲ್ ಕ್ರಮಗಳನ್ನು ಅನುಸರಿಸುವುದರಿಂದ ಪರಿಸರ ಮಾಲಿನ್ಯವನ್ನು ತಡೆಗಟ್ಟಲು ಸಾಧ್ಯವಾಗುತ್ತದೆ ಎಂದು ತಿಳಿಸಿದರು. ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದ ಹಿರಿಯ ಶಿಕ್ಷಕ ಪಿಕೆ ಮುರುಡಪ್ಪ ಮಾತನಾಡಿ, ಜಾಗತಿಕ ತಾಪಮಾನ ಏರಿಕೆ, ಆಮ್ಲಮಳೆ, ಹಸಿರುಮನೆ ಪರಿಣಾಮ ಹಾಗೂ ಓಝೋನ್ ಪದರ ಕ್ಷೀಣಿಸುವಿಕೆ ಮೊದಲಾದ ಪರಿಸರ ಸಮಸ್ಯೆಗಳನ್ನು ತಡೆಗಟ್ಟುವಲ್ಲಿ ಯುವ ಜನತೆ ಪ್ರಮುಖ ಪಾತ್ರವನ್ನು ವಹಿಸಬೇಕು ಎಂದು ಹೇಳಿದರು. 10ನೇ ತರಗತಿ ವಿದ್ಯಾರ್ಥಿನಿ ಶಾಲಿನಿ ಹಾಗೂ ತಂಡದವರು ಪರಿಸರ ಕುರಿತ ಸಾಹಿತ್ಯ ಗೀತೆ ಹಾಡುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆಯನ್ನ ನೀಡಿದರು. ಇದೇ ಸಂದರ್ಭದಲ್ಲಿ ಹಿರಿಯ ಶಿಕ್ಷಕರಾದ ಪಿಕೆ ಮುರುಡಪ್ಪ ಹಾಗೂ ಶ್ರೀಮತಿ ಹೇಮಾವತಿ ಅವರಿಗೆ ಗಿಡಗಳನ್ನು ದತ್ತು ನೀಡಲಾಯಿತು. ಕಾರ್ಯಕ್ರಮದಲ್ಲಿ ಗಣಿತ ಕ್ಲಬ್ ಸಂಚಾಲಕ ಪಿಆರ್ ರಾಘವೇಂದ್ರ, ಕನ್ನಡ ಕ್ಲಬ್ ಸಂಚಾಲಕಿ ಗೌರಮ್ಮ, ಸಮಾಜ ವಿಜ್ಞಾನ ಕ್ಲಬ್ ಸಂಚಾಲಕ ಗವಿ ರಂಗನಾಥ ಸ್ವಾಮಿ ಸೇರಿದಂತೆ ಶಿಕ್ಷಕರು ಹಾಗೂ ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್ ದೇವರಾಜ್ ಕೆ ನೆಲ್ಲಿಹಂಕ್ಲು, NK ದಾವಣಗೆರೆ.